ಇರಮ್ಮ 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 ಇರಮ್ಮ. ಎಸ್ ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸುದ್ದಿಯ ಆರಂಭಿಕ ಇಂಪ್ಯಾಕ್ಟ್ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಬಾಂಗ್ಲಾದೇಶಿ ಅಕ್ರಮ ನುಸುಳುಕೋರರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ನಂತರ ಎಲ್ಲ ಕಡೆ ರೇಡ್ ಶುರುವಾಗಿದೆ. ಮೊದಲಿಗೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆಯಲ್ಲಿ ಬ್ರೇಕಿಂಗ್ ನ್ಯೂಸ್. ಬಾಂಗ್ಲಾದೇಶ ಅಕ್ರಮ ನುಸುಳುಕೋರರ ವಾಸ್ತವ್ಯ. ಇವತ್ತು ಬೆಳಗಿನಿಂದ ನಿರಂತರವಾಗಿ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ನಮ್ಮ ಪ್ರಶ್ನೆ ಒಂದೇ, ಬಾಂಗ್ಲಾದೇಶದಿಂದ ಜುಜುಬಿ 2,000 ರೂಪಾಯಿಂದ 20,000 ರೂಪಾಯಿಗೆ ಬೆಂಗಳೂರಿಗೆ ಅಥವಾ ದೇಶದ ಯಾವುದೇ ಮೂಲೆಗೆ ಬರುವಂತ ನುಸುಳುಕೋರರು ಪಾಕಿಸ್ತಾನಿಗಳು ಯಾಕಾಗಿರ್ಲಿಕ್ಕಿಲ್ಲ? ನಮ್ಮ ವರದಿ ಬಳಿಕ ಸೂಲಿಬೆಲೆ ಠಾಣೆ ಪೊಲೀಸರಿಂದ ದಾಳಿ, ಹೊಸಕೋಟೆ, ಇಂಥ ಅನೇಕ ಶೆಡ್ಗಳಿದೆ. ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ಬಿಗ್ ಇಂಪ್ಯಾಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಕೀಯ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಕೀಯಕ್ಕೆ ಬರಲ್ಲ, ಇದು ಸರ್ಕಾರ ಮಟ್ಟದಲ್ಲಿ. ನೋಡಿ ಈ ದೃಶ್ಯಾವಳಿಗಳನ್ನು ನೀವು ನೋಡಬಹುದು. ಎಲ್ಲ ಬಾಂಗ್ಲಾದೇಶಿ ವಲಸಿಗರು, ಒಳ ನುಸುಳುಕೋರರು, ನಾಟ್ ವಲಸಿಗರು ಆಲ್ಸೋ, ಒಳ ನುಸುಳುಕೋರರು 2,000ದಿಂದ 20,000 ರೂಪಾಯಿ ಜುಜುಬಿ ಕೊಟ್ಟು ಬಂದಿರ್ತಾರೆ. ನಾಳೆ ಇವರು ಏನ್ರಿ ಮಾಡ್ತಾರೆ? ಕಸ ಹೆಕ್ತಾರೆ, ಕಾಗದ ತಗೋತಾರೆ. ಓಕೆ. ನಾಳೆ ಒಬ್ಬ ಇವನಿಗೆ ಫೋನ್ ಮಾಡಿ ಹೇಳ್ತಾನೆ, ನಿನಗೆ ಡ್ಯಾಶ್ 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 ವ್ಯಕ್ತಿಯೊಬ್ಬ ಒಂದು ಐಟಮ್ ತಂದು ಕೊಟ್ಟು ಹೋಗ್ತಾನೆ, ಅವ ಇಟ್ಕೋತಾನೆ. ಆಧಾರ್ ಕಾರ್ಡ್ ಕೊಡಿ. ಇನ್ನೊಂದು ಫೋನ್ ಬರುತ್ತೆ, ಇನ್ನೊಬ್ಬ ಬರ್ತಾನೆ, ಆ ಐಟಮ್ ಅನ್ನು ಅವನಿಗೆ ಕೊಡು, ಅಷ್ಟೇ. ಸ್ಲೀಪಿಂಗ್ ಸೆಲ್ ಕೆಲಸ ಮಾಡೋದು ಹಿಂಗೆ. ಹಾಗಂತ ಆಗೋಯ್ತು ಅಂತಲ್ಲ, ಆಗಬಹುದು. ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೇಗೆ ಜಮ್ಮು ಕಾಶ್ಮೀರ ಇದೆಯೋ ಭಾರತದ ತುತ್ತ ತುದಿಯಲ್ಲಿ, ಯಾವಾಗ ಅಲ್ಲಿ ಆಜಾದ್ ಕಾಶ್ಮೀರ್ ಮತ್ತು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂತಿದೆಯೋ, ನಮಗೆ ಒಂದು ಬಾರ್ಡರ್ ಅನ್ನುವಂಥ ರೀತಿಯಲ್ಲಿ ಕಟ್ಟೋಕ್ಕಾಗಿಲ್ಲ ಇಲ್ಲಿ ತನಕ. LOC ಲೈನ್ ಆಫ್ ಕಂಟ್ರೋಲ್ ಇದೆ, ಬೇರೆ ಬೇರೆ ಒಪ್ಪಂದಗಳಿದೆ, ಶಿಮ್ಲಾ ಒಪ್ಪಂದ, ಮತ್ತೊಂದು ವಗೇರೆ ವಗೇರೆ. ಪಾಕಿಸ್ತಾನದಿಂದ ಬರೋದಷ್ಟು ಈಸಿ ಅಲ್ಲ, ನಮ್ಮ ಸೈನಿಕರಷ್ಟು ಸುಲಭದಲ್ಲಿ ಬಿಡೋದಿಲ್ಲ. ಆದರೆ ಅದೇ ಪಾಕಿಸ್ತಾನಿಗಳು ಪಕ್ಕದ ಬಾಂಗ್ಲಾದೇಶಕ್ಕೆ ಹೋಗಿ ಅಲ್ಲಿಂದ ಒಳಗೆ ಎಂಟ್ರಿ ಕೊಡಿಸಿದರೆ, ಅಬ್ದುಲ್ ಕಸಬ್ ನಿಮ್ಗೆ ಗೊತ್ತಿದೆ ಹೆಂಗೆ ಬಂದ? ಒಳನುಸುಳುಕೋರನಾಗಿಯೇ ಬಂದ. ಅವನ ಹತ್ರ ಆಯುಧಗಳು ಹೆಂಗೆ ಬಂತು? ಇಲ್ಲಿಂದ ಅಲ್ಲಿಂದ ಅಡ್ಜಸ್ಟ್ ಆಯಿತು. ಹಾಗೇನೆ ನಾಳೆ ಇದೇ ಬಾಂಗ್ಲಾದೇಶದ ನುಸುಳುಕೋರರು ಅವರನ್ನು ಇದೇ ನಮ್ಮ ಶತ್ರು ರಾಷ್ಟ್ರಗಳು ಯೂಸ್ ಮಾಡಿಕೊಂಡ್ರೆ ಎಷ್ಟು ಸಿಗತ್ತಪ್ಪ ಬೆಂಗಳೂರಲ್ಲಿ ಕಸ ಆಯೋದಕ್ಕೆ? 50 ರೂಪಾಯಿ 100 ರೂಪಾಯಿನಾ? ಬಾ 5 ಲಕ್ಷ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ, ಇಡು ಬಾಂಬ್ ಬಂದರೆ ಯಾರ ಗತಿ? ಇದು ದೇಶದ ಆಂತರಿಕ ಭದ್ರತೆ ವಿಚಾರ. ಸುನಿಲ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೋಡಿ, ಇದೆಲ್ಲ ಶೆಡ್ಗಳು. ಇವತ್ತು 12 ಗಂಟೆಗೆ ಒಂದು ಸುದ್ದಿ ಕೊಡ್ತೀನಿ, ನಮ್ಮವ್ರಿಗೆ ಮನೆ ಇಲ್ಲ, ಇವ್ರಿಗೆ ಸಿಗತ್ತೆ. ನೋಡಿ ಯಾವ ರೀತಿ ಪೊಲೀಸ್ ಎಂಟ್ರಿ ಕೊಟ್ಟಿದ್ದಾರೆ. ಏನಾಗತ್ತೆ ಇಲ್ಲಿ? ಯೂಟ್ಯೂಬಲ್ಲಿ ನೋಡಿಕೊಂಡು ಬಾಂಬ್ ತಯಾರು ಮಾಡೋರು ನೋಡಿಲ್ವ? ನಾವು ನೋಡಿದ್ದೀವಿ. ಇವ್ರಿಗೇನಾಗಬೇಕಾಗಿದೆ? ಸುನಿಲ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುನಿಲ್, ನಿರಂತರವಾಗಿ ಬೆಳಗಿನಿಂದ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಬಹಳ ಸ್ಪಷ್ಟ, ಇದು ದೇಶದ ಆಂತರಿಕ ಭದ್ರತೆ ವಿಚಾರ. ಯಾವೆಲ್ಲ ರೀತಿಯಲ್ಲಿ ಇವರನ್ನು, ಯಾಕಂದರೆ ಒಂದು ಪುಟ್ಟ ಮಗು ಯಾವುದೇ ಜಾತಿ ಆಗಿರಲಿ, ಯಾವುದೇ ಧರ್ಮ ಆಗಿರಲಿ, ಯಾವುದು ಬಡವ ಶ್ರೀಮಂತ ನೋಡದೆ ಎತ್ತಾಕೊಂಡೋಗಿ ಅಲ್ಲಿಂದ ಏನೇನೋ ಆಗುವಂಥದ್ದು ನಾವು ನೋಡಿದ್ದೀವಿ.
ಈಗ ಇವರಿಗೆ ಬೇಕಿರುವಂಥದ್ದು ಹ್ಯೂಮನ್ ರಿಸೋರ್ಸ್. ಭಾರತದ ಒಳಗೆ ಶತ್ರು ರಾಷ್ಟ್ರಗಳಿಗೆ ಹೆಲ್ಪ್ ಮಾಡುವಂಥವ್ರು ಬೇಕಾಗಿರುವಂಥದ್ದು. ಹೇಗೂ ಇನ್ನೊಂದು ರಾಷ್ಟ್ರದಿಂದ ಬಂದಿರ್ತಾರೆ, ಇವರನ್ನು ಉಪಯೋಗ ಮಾಡೋದು ಭಾಳ ಈಸಿ ಆಗತ್ತೆ ಕೂಡ. ಆದರೆ ನಾವು ರಿಪಬ್ಲಿಕ್ ಬೆಳಗ್ಗಿನಿಂದ ದೇಶದ ಆಂತರಿಕ ಭದ್ರತೆ ವಿಚಾರವಾಗಿ ಮಾಡಿದಂಥ ಈ ಸುದ್ದಿ ಸರ್ಕಾರಿ ವಲಯದಲ್ಲಿ ಸಂಚಲನ ಉಂಟು ಮಾಡಿತು. ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು, ಗೃಹ ಸಚಿವರು ಉತ್ತರ ಕೊಟ್ಟರು. ಈಗ ರೇಡ್ ಶುರುವಾಗಿದೆ. ಸಾಕಾ? ಒಂದು ರೇಡ್ ಆಯಿತು ಮುಗಿದೋಯ್ತು ಅಲ್ಲ, ಇದು ನಿರಂತರವಾಗಿ ಆಗಬೇಕಾದಂಥ ಪ್ರಕ್ರಿಯೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನು ಕೊಡ್ತೀರಾ ಅಪ್ಡೇಟ್ಸ್ ಸುನಿಲ್? ಎಸ್ ಜಯಪ್ರಕಾಶ್, ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ವರದಿ ಪ್ರಸಾರ ಆದ ಬೆನ್ನಲ್ಲೇ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ರಾಜ್ಯಾದ್ಯಂತ ಹಲವಾರು ಕಡೆಗಳಲ್ಲಿ ಅಕ್ರಮವಾಗಿ ಬಂದಿರುವಂತಹ ಬಾಂಗ್ಲಾದೇಶದ ನುಸುಳುಕೋರು ಇದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈವನ್ ಎಷ್ಟೋ ಕಡೆ ಯಾವ್ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಆ್ಯಕ್ಷನ್ಗಳು ದೊಡ್ಡ ಮಟ್ಟದಲ್ಲಿ ಆಗಿಲ್ಲ, ಸಣ್ಣ ಪ್ರಮಾಣದಲ್ಲಿ ಆಗಿದೆ. ಈ ಹಿಂದೆ ರಾಜ್ಯ ಪೊಲೀಸರು ಕೂಡ ದಾಳಿಯನ್ನು ನಡೆಸಿದ್ದಾರೆ, ಈವನ್ NIA ಅಧಿಕಾರಿಗಳು ಕೂಡ ದಾಳಿಯನ್ನು ನಡೆಸಿದ್ದಾರೆ. ಆದರೆ ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇದ್ರೂ ಕೂಡ ಅವರ ಮೇಲೆ ಯಾವುದೇ ರೀತಿಯ ಆಕ್ಷನ್ಗಳು ಆಗಿಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಇಲ್ಲಿ ಗಮನಿಸಬೇಕಾದ ವಿಚಾರ ಅಂತ ಹೇಳಿದ್ರೆ, ಇವರು ಒಳಗಡೆ ಬಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಈಗ ನಮ್ಮಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಐಡೆಂಟಿಟಿ ಇದೆ, ನಾವು ಯಾರು, ನಮ್ಮ ವಿಳಾಸ ಏನು, ಪ್ರತಿಯೊಂದು ಕೂಡ ಇದೆ. ಈ ರೀತಿ ಹೊರಗಡೆ ದೇಶದಿಂದ ಬಂದಿರುವಂಥ ಎಷ್ಟೋ ಜನರು ಇಲ್ಲಿನ ಐಡೆಂಟಿಟಿ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ. ಇನ್ನೂ ಎಷ್ಟೋ ಜನಕ್ಕೆ ಇಲ್ಲಿರುವಂಥ ಯಾವುದೇ ರೀತಿಯ ಐಡೆಂಟಿಟಿ ಕಾರ್ಡುಗಳು ಕೂಡ ಇಲ್ಲ. ನಾಳೆ ದಿನ ಇವರು ಇಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಒಂದು ಅಫೆನ್ಸ್ನ ಮಾಡಿದರೆ ಅವ್ರನ್ನ ಐಡೆಂಟಿಫೈ ಮಾಡೋದು ಹೇಗೆ, ಅವ್ರನ್ನ ಪತ್ತೆ ಮಾಡೋದು ಹೇಗೆ ಅನ್ನುವಂಥದ್ದು ತುಂಬಾ ದೊಡ್ಡ ಪ್ರಶ್ನೆ ಆಗುತ್ತೆ. ಆ್ಯಂಡ್ ಇದು ಕೇವಲ ನೂರಾರು ಸಂಖ್ಯೆಯಲ್ಲಿ ಇರುವಂಥ ನಂಬರ್ಗಳಲ್ಲಿ ಇವರ ಸಂಖ್ಯೆ ಇಲ್ಲ, ಇವರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಬೆಂಗಳೂರಿನಲ್ಲೇ ಅದರಲ್ಲೂ ಕೂಡ ನಮ್ಮ ಬೆಳ್ಳಂದೂರು ಭಾಗಕ್ಕೆ ಹೋದರೆ ಎಷ್ಟು ಜನ ಕಾಣಿಸ್ತಾರೆ ಅನ್ನುವಂಥ ಹೇಳೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಜನ ಇದ್ದಾರೆ. ಹಾಗಾಗಿ ಇದನ್ನು ಕಂಟ್ರೋಲ್ ಮಾಡಬೇಕಾದಂಥ ಕೆಲಸವನ್ನು ಮಾಡಬೇಕಾಗಿದೆ. ಇದು ಯಾರೋ ಒಬ್ಬರದ್ದು ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬರದ್ದು ಕೂಡ ಜವಾಬ್ದಾರಿ. ಎಲ್ಲ ಇಲಾಖೆಗಳು ಕೂಡ ಈ ಸಂಬಂಧಪಟ್ಟಂತೆ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದ ನಮ್ಮಲ್ಲಿ ವರದಿ ಪ್ರಸಾರ ಆದ ನಂತರ ಹಲವಾರು ಪೊಲೀಸ್ ಠಾಣೆಯ ಲಿಮಿಟ್ಸ್ನಲ್ಲಿ ಎಲ್ಲೆಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶದವರು ಇದ್ದಾರೆ ಅವರನ್ನು ಪತ್ತೆ ಹಚ್ಚುವಂಥ ಒಂದು ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಇದೀಗ ದೇವನಹಳ್ಳಿ ಬಳಿ ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಈ ರೀತಿ ಅಕ್ರಮವಾಗಿದ್ದಂತಹ ಒಂದು ಶೆಡ್ ಬಳಿ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಈಗ ಅವರ ಕಡೆಯಿಂದ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಒಂದು ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಜಯಪ್ರಕಾಶ್, ಓಕೆ, ಈಗಲೂ ನಿಮ್ಗೆ ಅನಿಸೋದು ಈ ಸ್ಟಿಂಗ್ ಆಪರೇಷನ್ ಬಾಂಗ್ಲಾದೇಶದ ಈ ಒಳನುಸುಳುಕೋರರಿಂದ ದೇಶದ ಆಂತರಿಕ ಭದ್ರತೆಗೆ ಆಗಬಹುದಾದಂತಹ ಗಂಡಾಂತರಗಳು, ಅದರ ಬಗ್ಗೆ ದಯವಿಟ್ಟು ಹೇಳಬೇಕು. ಅದಕ್ಕಿಂತ ಮೊದಲು ದೇವನಹಳ್ಳಿ ರಿಪೋರ್ಟರ್ನ ಮಾತಾಡಿಸ್ಕೊಂಡು ಬರ್ತೀನಿ. ದೇವನಹಳ್ಳಿ ರಿಪೋರ್ಟರ್ ಮಹಾದೇವ್ ಐತಿ. ಮಹಾದೇವ್ ನಮ್ಮೊಂದಿಗಿದ್ದಾರೆ. ಮಹಾದೇವ್, ಮಂಜುನಾಥ್ ದಿನ್ನೂರ್ ದೇವನಹಳ್ಳಿ ರಿಪೋರ್ಟರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಫೋನದಲ್ಲಿದ್ದಾರೆ. ಮಂಜುನಾಥ್, ಆ ಭಾಗದಲ್ಲಿ ಏನಾಗ್ತಿದೆ? ನಮ್ಮ ರಿಪೋರ್ಟ್ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಅಪ್ಡೇಟ್ಸ್ ಪ್ಲೀಸ್. ಜಯಪ್ರಕಾಶ್ ಶೆಟ್ಟಿ, ಖಂಡಿತವಾಗಿ ಇವತ್ತು ಬೆಳಗ್ಗೆಯಿಂದ ಏನು ರಿಪಬ್ಲಿಕ್ ಕನ್ನಡ ಏನು ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಆಂತರಿಕ ಭದ್ರತೆಗೆ ಏನೆಲ್ಲ ಕಾರಣ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಸ್ಟಿಂಗ್ ಆಪರೇಷನ್ ಏನು ಇವತ್ತು ಬೆಳಗ್ಗೆಯಿಂದ ಪ್ರಸಾರ ಆಯಿತು. ಈ ಒಂದು ಪ್ರಸಾರದ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ಈ ಒಂದು ರಿಪೋರ್ಟ್ ಇವತ್ತು ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು. ಸೂಲಿಬೆಲೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಿಡಪ್ನಳ್ಳಿ ಬಳಿ ಸಾಕಷ್ಟು ಈ ರೀತಿಯಾಗಿ ಅಕ್ರಮವಾಗಿ ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡು ಬೆಂಗಳೂರಿನಿಂದ ಅಕ್ರಮವಾಗಿ ಈ ಒಂದು ಕಸವನ್ನ ತೆಗೆದುಕೊಂಡು ಬಂದು ಇಲ್ಲಿ ಹಾಕಿ ಇಲ್ಲಿ ಶೆಡ್ಗಳನ್ನ ನಿರ್ಮಾಣ ಮಾಡಿ ವಲಸಿಗರು ಬಂದು ಅಂದ್ರೆ ಬೇರೆ ಬೇರೆ ಅಂದ್ರೆ ಈಗ ಬಾಂಗ್ಲಾದೇಶಗಳಿಂದ ಬರ್ತಕ್ಕಂಥ ಆ ವಲಸಿಗರೇನಿದ್ರೆ ಅವರಿಗೆ ಬೇರೆ ರಾಜ್ಯಗಳನ್ನ ಒಂದು ಅಕ್ರಮವಾಗಿ ವೋಟರ್ ಅಂದ್ರೆ ಆಧಾರ್ ಕಾರ್ಡ್ಗಳನ್ನ ಅಂದ್ರೆ ಕ್ರಿಯೇಟ್ ಮಾಡ್ಕೊಂಡು ಅವ್ರು ಏನಿಲ್ಲಿ ವಾಸ ಇದ್ರು ಅಂಥದ್ರ ಮೇಲೆ ಇವತ್ತು ಸೂಲಿಬೆಲೆ ಪೊಲೀಸರು ರೈಡ್ ಮಾಡಿದ್ದಾರೆ. ರೈಡ್ ಮಾಡೋದೇನು ಇವತ್ತು ಬೆಳಗ್ಗೆಯಿಂದ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಈ ಶೆಡ್ಗಳು ಏನಿದ್ದು ಅಕ್ರಮವಾಗಿ ಈ ಶೆಡ್ಗಳಲ್ಲಿ ವಾಸ ಮಾಡ್ತಾ ಇದ್ದಂತ ವಲಸಿಗರನ್ನ ಯಾರು ತೆಗೆದುಕೊಂಡು ಬಂದು ಇಲ್ಲಿ ಏಜೆಂಟ್ಗಳು ಇಲ್ಲಿ ಬಿಟ್ಟಿದ್ರು ಅಂಥವ್ರನ್ನ ಶಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇದು ನಮಗೆ ಅಂದ್ರೆ ರಿಪಬ್ಲಿಕ್ ಕನ್ನಡ ಬೆಳಗ್ಗೆಯಿಂದ ಏನು ಇದು ಪ್ರಸಾರ ಆಗ್ತಾ ಇದೆ ಇದಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಜೊತೆಗೆ ಇಲ್ಲಿ ಅಕ್ರಮವಾಗಿ ಶೆಡ್ಗಳನ್ನ ಏನು ಹಾಕಿದ್ದಾರೆ ಇವನ್ನ ಕೂಡಲೇ ತೆರವು ಮಾಡಬೇಕು, ಜೊತೆಗೆ ಕೂಡಲೇ ಎತ್ತಗಡಿ ಮಾಡಬೇಕು ಅಂತೇಳಿ ಈಗ ಪೊಲೀಸರು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿ ಯಾರು ಇದಕ್ಕೆ ಪರ್ಮಿಷನ್ ಹೆಂಗ್ ಕೊಟ್ರು, ಇಲ್ಲಿ ಆಗ್ತಾ ಇರ್ತಕ್ಕಂಥ ಜಾಗ ಯಾರು ಮಾಲೀಕತ್ವ ಇದೆ, ಇವ್ರಿಗೆ ಎಷ್ಟು ಸಂದಾಯ ಆಗ್ತಾ ಇತ್ತು,
ಇವ್ರನ್ನ ಬೇರೆ ಕಡೆಯಿಂದ ತೆಗೆದುಕೊಂಡು ಬಂದು ಯಾವ ರೀತಿ ಇಲ್ಲಿ ಇಡಲಾಗಿತ್ತು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಗೆ ಕೂಡ ಮುಂದಾಗಿರುವಂತದ್ದು. ಹೀಗಾಗಿ ಈ ಒಂದು ನಮ್ಮ ಬೆಳಗ್ಗೆಯಿಂದ ಸ್ಟಿಂಗ್ ಆಪರೇಷನ್ ವರದಿ ಏನೋ ಇದಾಗ್ತಾ ಇದೆ. ಆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೂಲುಬೆಲೆ ಭಾಗದಲ್ಲಿ ಈ ರೀತಿ ಅಕ್ರಮವಾದ ಶೆಡ್ಗಳನ್ನ ಎಲ್ಲೆಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಲ್ಲೆಲ್ಲವೂ ಕೂಡ ಈಗ ಪೊಲೀಸರು ರೈಡ್ ಮಾಡಿ ಚುರುಕು ಮುಟ್ಟಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಜೊತೆಗೆ ಎಷ್ಟು ಜನ ವಾಸ ಇದ್ದಾರೆ, ಅವರು ಎಷ್ಟು ಯಾವ ಭಾಗದಿಂದ ಇಲ್ಲಿಗೆ ಕರ್ಕೊಂಡ್ ಬಂದಿದ್ರು ಅಂತಕ್ಕಂಥ ತನಿಖೆ ಕೂಡ ಈಗ ಚುರುಕಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು ಜಯಪ್ರಕಾಶ್ ಶೆಟ್ಟಿ. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.